ರಾತ್ರಿ ಕುಡಿದ್ಬಿಟ್ಟು ನಿಮ್ಮ ಅಪ್ಪಂಗೆ ಏನ್ ಹೇಳ್ದೆ ಅಂತ ಗೊತ್ತಾ? ಏನ್ ಹೇಳ್ದೆ? ಅಪ್ಪ ಐ ಲವ್ ಯು ಅಪ್ಪ. ಹಂಗೆ ಹೇಳಲಿಲ್ಲ ಅಪ್ಪ, ಬೆಳಿಗ್ಗೆನೆ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ಯಾ. ಏನೋ ಮಾಡೋದು? ವಾಡ್ಸ್ಕೋ, ನಿಮ್ಮ ಅಪ್ಪ ಬರ್ತಾನೆ ವಾಡ್ಸ್ಕೋ ಅಂದೆ. ಅಣ್ಣೆಯಲ್ಲಿ ಅವ್ನು 5 ಜಾಗಿಂಗ್ ಹೋಯ್ತಾನ ಕಣ. ಸಂಜೆ 5 ಜಿಮ್ಮಿಗೆ ಹೋಯ್ತವನಲ್ಲ. ಮೋಸ್ಟ್ಲಿ 6 ಪ್ಯಾಕ್ ಕೂರಿಸ್ತಾ ಇರ್ಬೋದು. ಏನದು? ಇದ್ರಲ್ಲೇನು ಇಲ್ಲ ಕಣ. ಏನದು? ನಮ್ ತಾಯಣೆಗೆ ಇದ್ರಲ್ಲೇನು ಇಲ್ಲ. ಏನು ಇಲ್ಲ ಪ್ಲೀಸ್. ಇಲ್ಲ ಏನು ಇಲ್ಲ. ಕಿತ್ಕೊಳ. ಅದಿರ್ಲಿ, ಯಾಕೆ ಇಷ್ಟೊಂದು ಸಪ್ಕಿದೀಯಾ? ಬಹಳ ಬೇಜಾರಾಗೋಯ್ತು ಕಣ. ಏನಾಯ್ತು? ಪ್ರಿನ್ಸಿಪಾಲ್ ಒಂದು ಪ್ರಶ್ನೆ ಕೇಳಿದ್ಕೆ ಡಿಬಾರೆ ಮಾಡ್ಬಿಡದ ನಿನ್ನ. ಯಾವನ ಅವ್ನ್ ಪ್ರಿನ್ಸಿಪಾಲ್? ಅದಿರ್ಲಿ, ನಿನ್ ಕಣ್ಣೀರಿನ ಕಥೆ ಹೇಳು. ನಮ್ ಕಾಲೇಜ್ ಪಕ್ಕ ಲೇಡೀಸ್ ಹಾಸ್ಟೆಲ್ ಇದೆ ಮಗ. ಯಾರಾದ್ರೂ ಅಲ್ಲಿ ಫಸ್ಟ್ ಟೈಮ್ ಹೋದ್ರೆ 500 ರೂಪಾಯಿ ದಂಡ ಅಂದ. 2ನೇ ಸರಿ ಹೋದ್ರೆ 1000 ರೂಪಾಯಿ ದಂಡ ಅಂದ. ಪದೇ ಹೋಗ್ತಾ ಇದ್ರೆ ರಿಪೀಟ್ ಆಗುತ್ತೆ ಅಂದ. ಸರಿಯಾಗಿ ಹೇಳಿದನಲ್ಲ. ನೀನ್ ಏನಂದೆ ಅದಕ್ಕೆ? ಮಂತ್ಲಿ ಪಾಸ್ ಎಷ್ಟು ಅಂದೆ. ಅಣ್ಣ ಅಣ್ಣ ಪ್ಯಾಕ್ ಕುರ್ಸ್ತವನೆ ಅಂದಿದ್ ಇದಕ್ಕ ಅಣ್ಣ. 6 ಪ್ಯಾಕ್. ಎಣ್ಣೆ ಹೊಡಿತೀಯ ಗೊಬ್ರ? ಏನ್ ಸರ್ ಇದೇನು ಮಾನ ಮರ್ಯಾದಿಲ್ವಾ ಸರ್? ಬೆಳಗ್ಗೆನೆ ಎಣ್ಣೆ ಹೊಡಿತಾರ? ನಾನು ಇದುವರೆಗೂ ಬೆಳಗಿನ ಜಾವ ಎಣ್ಣೆ ಹೊಡೆದೇ ಇಲ್ಲ ಸರ್. ನಾನು ಬಿಟ್ಕೊಡಿಬೇಡಿ ನನ್ನ, ಬಿಟ್ಕೊಡಿಬೇಡಿ ನನ್ನ. ಅಲ್ಲ ಕಣೋ, ಬೆಳಗ್ಗೆ ಎಣ್ಣೆ ಬೇಡ ಅಂದೆ. ಫೋನ್ ಹೇಳ ಮಗ. ಯಾರೋ ಡ್ಯಾನಿ ಅಂತ ಮಾಡ್ತಾ ಇದಾರೆ ಕಣ. ಮಕ್ಕುಗಿ ಅವ್ರಿ ಮಕ್ಕುಗಿ. ಅಣ್ಣ ನೀನೇ ಹೋಗಿ ಅಣ್ಣ. ಲೇ ಯಾವನಾದ್ರ ನಿನ್ನೆ ಅಲ್ಲಲೇ ಯಾಕೋ ಫೋನ್ ಮಾಡ್ತೀಯಾ? ನಾಚಿಕೆ ಮನೆ ಮರದ್ ಏನಿಲ್ವಾ? ಹೊಟ್ಟೆಗೆ ಅನ್ನ ತಿಂತಿ ಏನ್ ತಿಂತೀಯ ನೀನು? ಫೋನ್. ಒಂದ್ ನಿಮಿಷ ನಾ ಬೈಬೇಡ. ಯಾರೆಲ್ಲ ಫೋನ್ ಮಾಡಿದ್ದು? ಡ್ಯಾನಿ ಅಲ್ಲ ಕಣೋ, ಡ್ಯಾಡಿ. ಹಲೋ ಅಪ್ಪ. ಹಲೋ ಮಗ, ಯಾರ ಮಗದು? ಸರಿಯಾಗಿ ಬೈತಿದ್ರು. ಅದ್ ಬೈದಿದ್ದಲ್ಲ, ಮತ್ತೆ ನಂದ್ ಕಾಲರ್ ಟ್ಯೂನು. ಮಗ, ನಾನಿಲ್ಲಿ ಬಂದಿದ್ದೀನಿ. ಅಪ್ಪ ಬಂದ್ರಂತೆ ಕಣೋ. ಅಯ್ಯೋ ಶಿವನ, ಹಿಂಗ ಬರ್ದಾಯ್ತು. ಏನಾಯ್ತು? ನಿಮ್ಮ ಅಪ್ಪಂಗೆ ಎಣ್ಣೆನೇ ಇಲ್ವಲ್ಲೋ? ಇದು ನೀನು ಹಾಸ್ಪಿಟ್ಲ್ ಸೆಟಪ್ ಹಾಕಿ ನೀನು ಪೇಷಂಟ್, ನೀನು ಕಾಂಪೌಂಡರ್ ಕ್ಯಾರೆಕ್ಟರ್ ಮಾಡ್ರ. ಯಾಕೆ? ನಮ್ಮ ಅಪ್ಪಂಗೆ ನಾನು ಡಾಕ್ಟರ್ ಅಂತ ಹೇಳಿದೀನಿ. ಎಂತ ನೀಚ ನನ್ನ ಮಕ್ಕಳು ಮೇಡಮ್ ಇವರು. ತಂದೆ ತಾಯಿ ಯಾವನಾದ್ರೂ ಸುಳ್ಳು ಹೇಳ್ತಾನ? ಇಂಥ ಮಕ್ಕಳು ಹುಟ್ಟಿದ್ರೆಷ್ಟು ಸತ್ರೆಷ್ಟು? ವಾಟ್ ಇಸ್ ದ ಮೀನಿಂಗ್ ಆಫ್ ಫಾದರ್ ಅಂಡ್ ಮದರ್? ಮಮ್ಮಿ ಅಂಡ್ ಫಾದರ್ 100% ಟ್ರೂ. ಎರಡು ಒಂದೇ ಅಲ್ವೇನ್ರು? ತಂದೆ ತಾಯಿಗಳಿಗೆ ಭಾವನೆಗಳು ಬೇರೆ ಇರಲ್ವಪ್ಪ. ಇವಾಗ ನೀವು ಕ್ಯಾರೆಕ್ಟರ್ ಮಾಡಲ್ಲ? ಇಲ್ಲ. ಗೊಬ್ಬರಿಗೊಂದು 90 ಹೇಳೋಣ ಅಂತಿದ್ದೆ. ಸೆಟಪ್ ಎಲ್ಲಿದೆ? ನಮ್ಮ ಮಂಜು ಪಾವಗಡಂಗ್ ಒಂದು ಆಂಟಿ ಹೇಳೋಣ ಅಂತಿದ್ದೆ. ಡಾಕ್ಟರ್ ಡಾಕ್ಟರ್ ತಗೋ ಉಳಿಸಿ ನನ್ನ. ಸುಮ್ಮನೆ ಡಾಕ್ಟರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇದಾರೆ. ನನ್ ಮಗ ಡಾಕ್ಟರ್. ಒಂದ್ ನಿಮಿಷ ರೀ ಡಾಕ್ಟ್ರೆ. ಎಸ್. ಯಾರೋ ನಿಮ್ಮ ಅಪ್ಪ ಅಂತ ಹೇಳ್ಕೊ ಬಂದವ್ರೆ. ಆಪರೇಷನ್ ಮಾಡೋಷ್ಟೊತ್ತಿಗೆ ಯಾವನ ಬಂದ್ರೆ ಒಳಗ್ ಬರ್ತೀಯಾನ? ನೀನ್ ಯಾವ ಕಾಂಪೌಂಡನ? ಯಾರು ಒಳಗಡೆ ಹೋಗಂಗಿಲ್ವಂತ. ಬಂದಿರೋ ನಿಮ್ಮ ಅಪ್ಪನೇ ಕಣೋ. ಅಪ್ಪ
ಅರ್ಜೆಂಟ್ ಒಂದು ಕೇಸ್ ಇತ್ತು, ನೋಡಿಲ್ಲ, ಸಾರಿ ಅಪ್ಪ. ಅಯ್ಯೋ ಕೆಲ್ಸ ಅಂಬುಜಾ ನನ್ ಮಗ ಡಾಕ್ಟರ್. ಅಯ್ಯೋ ಟೈಮ್ ಪಾಸ್ಗಾದ್ರೆ ಎಂತ ಮಗನ್ನ ಹೆತ್ಬಿಟ್ಟೆ ನೀನು. ಡಾಕ್ಟರ್ ಅರ್ಜೆಂಟ್ ಬ್ಲಡ್ ಬೇಕು. ಹ್ಯೂಮನ್ ಬ್ಲಡ್? ಒಂದ್ ಸೆಕೆಂಡ್. ಯಾವ ಜಾತಿ ರಕ್ತ ಗೊತ್ತಿಲ್ದೇನೆ ಕೊಟ್ಟಿಯ ಮಗ? ಜಾತಿ ಈ ಪೇಷಂಟ್ಗೂ ಈ ಡಾಕ್ಟ್ರಿಗೂ ಇಲ್ದ ಇರೋ ಜಾತಿ ಯಾಕಪ್ಪ ನಿನಗೆ ಜಾತಿ? ಈ ಜಾತಿ ಕೇಳಿ ನೀನ್ ಇಲ್ಲಿಗೆ ಬಂದ್ಯಾ? ಜಾತಿ ಕೇಳಿ ನೀನ್ ಹುಟ್ಟಿದ್ಯಾ? ಯಾಕಪ್ಪ ಜಾತಿ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ಯಾ ಮಗ? ನೀನ್ ಡಾಕ್ಟ್ರ? ಯಾಕಪ್ಪ? ಜಾತಿ ಅಂದ್ರೆ ಬ್ಲಡ್ ಗ್ರೂಪ್. ಡಾಕ್ಟರ್ ನಾನಾಗ್ಲೇ ಹಾಫ್ ಡಾಕ್ಟರ್ ಹೊಡ್ಸ್ಬಿಟ್ಟಿದ್ದೀನಿ. ಹಾಫ್ ಬಾಟ್ಲು ಟಿಂಚರ್ ಹೊಡ್ಸಿದ್ದಾನೆ. ಮ್ಯಾಚ್ ಆಗುತ್ತೆ. ಅಂಬುಜಾ ಎಂತ ಮಗನ್ನ ಹೆತ್ಬಿಟ್ಟೆ ನೀನು. ಓ ಮೈ ಗಾಡ್, ಪೇಷಂಟಿಗೆ ಕಳ್ಳಲ್ಲಿ ಹೋಲಾಗಿದೆ ರೀ. ಹೌದಾ? ಬನ್ನಿ ಇಲ್ಲ ಒಂದ್ ನಿಮಿಷ ಇಟ್ಕೊಳ್ಳಿ. ನೀವು ಇಲ್ಲಿ ಇಟ್ಕೊಳ್ಳಿ. ಏನ್ ಮಗ ಇದು? ಇದೇ ಕಣಪ್ಪ ಕರಳು ಬಳ್ಳಿ ಸಂಬಂಧ ಅಂದ್ರೆ. ಡಾಕ್ಟರ್ ವಾಟರ್ ತಾ ಬನ್ನಿ. ಓಕೆ ನಿಮ್ ಕಳ್ಳಿ ನೀವು ಇಟ್ಕೊಳ್ಳಿ. ಓಹೋ ಏನ್ರಿ ಇದು? ಏನಾಗಿದೆ? ಕೆಂಪು ಕಲರ್ ಅಲ್ಲಿದೆ. ಮಗ ಡಾಕ್ಟರ್ ನೀನ್ ಅಥವಾ ಇವನ? ಸುಮ್ನೆ ರೀ, ಆಪರೇಷನ್ ಮಾಡ್ಕೊಂಡು ಡಿಸ್ಟರ್ಬ್ ಮಾಡಬೇಡಿ. ಈ ವಯಸ್ಸಾದ್ಮೇಲೆ ಮಂಚನೇ ಬೇಡ ಅನ್ಸುತ್ತೆ. ಯಾಕ್ರಿ? ಹತ್ತದ್ ಕಷ್ಟ. ಚಾಪೆ ಆದ್ರೆ ಆರಾಮ್ ಮಲಗ್ಬೋದು. ಮಲ್ಲಿ ಮುಟ್ಬೇಡಿ, ಏನ್ ಅಸಹ್ಯ. ಇಟ್ಟ ಗುಟ್ಟಿ ಇಡ್ಲಿ ಆಗಲ್ಲ ಅಂದ್ರೆ ಹೆಂಗೆ? ರಮ್ಮ ಗುಟ್ಟಿ ಸೋಡನೆ ಅಸಹ್ಯ ಅಂದ್ರೆ ಹೆಂಗೆ? ನೀವೊಂಥರ ಶೂಟಿಂಗ್ ಅಲ್ಲಿ ಇಟ್ಟಿರೋ ತಿಂಡಿ ಇದ್ದಂಗೆ, ಯಾವಾಗ್ಲೂ ಇಡ್ಲಿ ವಡ ಅಂತಿರ್ತೀರಾ. ನಮ್ಗೂ ಬೇರೆ ಏನಾದ್ರು ಬೇಕು ಅನ್ಸಲ್ವಾ? ಏನೇ ಅಲ್ಲರಿ, ಪ್ರಾಯಕ್ ಬಂದಿರೋ ಮಗಳಿದ್ದಾಳೆ, ಆದ್ರೆ ನೀವು ಮಾತ್ರ ಈಗ ಪ್ರಾಯಕ್ ಬಂದೋರ್ ತರ ಆಡ್ತಿದ್ದೀರಲ್ಲ. ಲೇ ಮಲ್ಲಿ, ಹುಣ್ಸೆ ಮರಕ್ ಮುಪ್ಪಾಗೋದು ಉಳಿಗ್ ಮುಪ್ಪೇನೆ. ಅಲ್ಲ ಮುಟ್ಬೇಡ್ರಿ, ನೀವ್ ಹೀಗ್ ಮಾಡ್ತೀರಾ, ಆದ್ರೆ ಹೊರಗಡೆ ಜನ ನಮ್ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತೇನ್ರಿ? ರೀ ರಾಗಿಣಿ, ಮಲ್ಲಿಕ ಅವ್ರ ಮಗಳಿಗೆ ಮದ್ವೆನೇ ಆಗ್ತಿಲ್ವಂತೆ ಕಣ್ರಿ. ಅಯ್ಯೋ, ಅಷ್ಟು ಹುಡುಗಿಗೆ ಯಾರು ಮದ್ವೆ ಆಗ್ತಾರೆ ಬಿಡ್ರಿ. ಅವಳ ಜಾತಕದಲ್ಲಿ ದೋಷ ಇದೆಯಂತೆ. ಬಂದ್ ಹುಡುಗರೆಲ್ಲ ಔಟ್ಪುಟ್ ಕಸಬದ ತಿನ್ಕೊಂಡು ಹಂಗೆ ಹೋಗ್ತಾರಂತೆ. ಅಯ್ಯೋ, ಕಂಡವ್ರ ಮನೆ ವಿಚಾರ ನಮ್ಗೆ ಯಾಕೆ ಕಂಟಾಕೋ? ಹಿಂಗೆಲ್ಲ ಮಾತಾಡ್ತಾರೆ, ಅವ್ರ ಮುಂದೆ ನಾನು ಹೆಂಗ್ ಮುಖ ತೋರಿಸ್ಲಿ? ಅಲ್ಲ, ನಂಗೂ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಹೋಗ್ಲಿ ಬಿಡೆ, ಬೆಳಿಗ್ಗೆ ಎತ್ತಿ ಮದುವೆ ಬಗ್ಗೆ ಕಠಿಣ ನಿರ್ಧಾರ ತಗತ್ತೇನೆ. ಇದು ಗಂಡ್ಸು ಅಂದ್ರೆ. ಬೆಳಿಗ್ಗೆ ಅವ್ರಿಗೆ ಏನ್ ಮಾಡೋಣಪ್ಪ? ಮುಟ್ಬೇಡಿ. ಅಲ್ಲ ಕಣಪ್ಪ, ಮದ್ವೆ ಬಗ್ಗೆ ಮಾತಾಡಿ ಹೋಗಿ. ಶತಾಯು ಅಂದ್ರೆ 100 ವರ್ಷ ಬದುಕೋದು, ಗತಾಯ ಅಂದ್ರೆ ಪ್ರಾಣನೇ ಹೋಗೋದು. ಶತಾಯು ಗತಾಯ ಅಂದ್ರೆ 100 ವರ್ಷ ಬದುಕ್ಲಿ, ಪ್ರಾಣನಾದ್ರೂ ಹೋಗ್ಲಿ, ಹಿಡಿದ ಕೆಲ್ಸ ಸಾಧಿಸ್ಬೇಕು ಅಂತ. ಅದಕ್ಕೆ ನಾನ್ ಹೇಳೋದು ಸರಿಗನ್ನಡಂ ಗೆಲ್ಗೆ. ಊಟ ಆಯ್ತೇನವ? ಆಯ್ತಪ್ಪ. ಆಯ್ತತ್ ಬಾರಿ. ಮದುವೆಗಿದೆ ಆಗ್ತೇ ಹೆಂಗೆ? ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ? ನಾನ್ ಓದ್ಬೇಕು, ಉನ್ನತ ಶಿಕ್ಷಣ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಉನ್ನತ ಶಿಕ್ಷಣ ಮಾಡ್ತಾ ಇದ್ರೆ ಸಂಸಾರ ಯಾವಾಗಮ್ಮ ಮಾಡ್ತೀಯಾ? ಓ ಅಮ್ಮ, ಹೆಣ್ಣಾಗುಟ್ಟದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ನಿಯಮ ಏನೂ ಇಲ್ವಲ್ಲ. ನಾನು ಹಂಗೆ ಅನ್ಕೊಂಡಿದ್ರೆ ನೀನ್ ಹೊಡ್ತಾನೆ ಇರ್ಲಿಲ್ವಲ್ಲ. ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಹೆಣ್ಣಿಗೆ ಮದ್ವೆ ಅನ್ನೋದು ಅನಿವಾರ್ಯ ಆಗಿರ್ಬಾರ್ದು, ಆಯ್ಕೆ ಆಗಿರ್ಬೇಕು. ಮೈ ಡಿಯರ್ ಡಾಕ್ಟರ್ ಬೋನಾ, ಹಾ. ನಿನಗೆ 35 ವರ್ಷ ಆಗಿದೆ, ನೀನ್ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಯಾವನ್ ಬಂದ್ರು ಕಟ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಮಣ್ಣಿಗೆ ಮರ ಬಾರನ, ಮರಕ್ಕೆ ಕೊಂಬೆ ಬಾರನ, ಕೊಂಬೆಗೆ ಎಲೆ ಬಾರನ, ಹಂಗೆ ಹೆಣ್ಣಿಗೆ ಗಂಡು ಬಾರನ. ಹುಡುಗರ್ನ ನೋಡಿದ್ರೆ ನನಗೇನು ಅನ್ಸದೇ ಇಲ್ಲ. ಅನ್ನಿಸ್ಬಾರ್ದು ಕಣವ, ಮದ್ವೆ ಆದ್ಮೇಲೆ ಎಲ್ಲೋ ಅನ್ನಿಸ್ಬೇಕು. ಅಪ್ಪಾಗಿ ಮಗಳಿಗೆ ಮಾತು ಹೇಳ್ಬಾರ್ದು ನಿನ್ಗೆ. ಅಯ್ಯೋ, ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಹೆಣ್ಮಕ್ಳು ತಂದೆ ತಾಯಿ ಮಾತನ್ನ ಕೇಳಲ್ಲ.
ನಿನ್ನ ವಯಸ್ಸಲ್ಲಿ ನಾನಿದ್ದಾಗ 4 ಹೊರಗಿತ್ತು 1 ಒಳಗಿತ್ತು. 7 ಕತ್ತೆ ವಯಸ್ಸಾಗಿದೆ, ಮದ್ವೆ ಆಗವ ತಾಯಿ. ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ನಾನು ಸಾಯ್ತೀನಿ. ನಮ್ಮ ಅಮ್ಮನೂ ಸತ್ತೋಗ್ತಾಳೆ. ನಿನ್ನ ಮಕ್ಳು ಮದ್ವೆ ಆಗಿಲ್ಲ ಅಂದ್ರೆ ನೀವ್ ಸಾಯ್ರೋ. 99 ನಾಟ್ ಔಟ್, ಸೆಂಚುರಿ ಹೊಡೆದೇ ಸಾಯ್ತೀನಿ. ಅಯ್ಯೋ ಅಪ್ಪ, ನಿಮ್ ಮಾತಿಗೆ ನಾನು ಒಪ್ಪಿಗೆ ಇದೆ. ಮದ್ವೆ ಅಲ್ಲ, ಎಲ್ರು ಸಾಯ್ರಿ. ಬಡ್ಕೊಂಡೆ, ಒಂದ್ ಹಡ್ಕೊಂಡಾಗ್ಲೇ ಇನ್ನೊಂದ್ ಹಡ್ಕೊಳ್ಳವ. ಅದೇನೋ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಸೀಮೆ ಆಗಿಳ್ದಿತ್ತು. ಒಂದು ನೋಡಕ್ ಬಿಡ್ತಾರೆ, ಅವೇ ಉರ್ದು ಪಾಕ್ತವೆ. ನೀನೆಲ್ಲಿ ಹೋಗ್ತಿದ್ಯೋ ನಾಯಿ ನನ್ ಮಗನೆ? ಒಂಚೂರು ಕೆಲ್ಸ ಆಯ್ತು ಕಣ. ನಿಮ್ಮ ಅಪ್ಪನಿಗಿರೋ ಗತ್ತು ನಿನಗಿಲ್ವಲ್ಲ? ಇಷ್ಟು ವರ್ಷ ಆದ್ರೂ ಮಗಳಿಗೆ ಮದ್ವೆ ಮಾಡಿಲ್ಲ ಅಂತ ಜನ ಆಡ್ಕೊಳ್ತಾರೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಮನೆಯಲ್ಲಿರೋದು ಸೇರ್ಗನ ಕೆಂಡ ಕಡ್ಕೊಂಡಂಗೆ. ಹೇಳೆ ಬಿತ್ರಿ. ಎಲ್ರು ಮಾತಾಡಂಗಾಯ್ತಲ್ರಿ. ಏನೇ ರೀ, ನಂಗೊಬ್ರು ಮಂತ್ರವಾದಿ ಗೊತ್ತಿದ್ದಾರೆ. ಅವು ನಿನ್ಗೆ ಹೆಂಗ್ ಗೊತ್ತು? ಟಿವಿ ನೋಡಿದ್ದೆ. ರೀ, ನಮ್ ಮಗಳಿಗೆ ಮಾಟ ಮಾಡಿಸ್ಬಿಡೋಣವಾ? ಯಾವನಾದ್ರೂ ಹುಚ್ಚಿದ ಮಗಳಿಗೆ ಮಾಟ ಮಾಡಿಸ್ತಾನೇನೆ? ನಾನು ಕೆಟ್ಟದಾಗ ಅಯ್ಯೋ ಬಾರೆ, ನನ್ನ ಜಗತ್ ಸುಂದರಿ, ಬಾರೆ 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 ಬಾರೆ. ಅಲ್ಲ ಕಣೆ, ತಗೊಳ್ಳಿ ಫೋನ್ ಮಾಡಿ. ಅಲ್ಲ, ಫೋನ್ ಮಾಡಿದ್ರೆ ನಾನೇನ್ ಮಾತಾಡಕ್ಕಾಗುತ್ತೆ? ಅಯ್ಯೋ, ನಾನೆಲ್ಲ ಮಾತಾಡಿದೀನಿ, ನೀವು ಜಸ್ಟ್ ಹೇಳಿದ್ರೆ ಸಾಕು. ಮಾತಾಡು. ಹಲೋ ಬುಂಡಾಚಾರಿಗಳೇ, ಹೌದಾ? ಈಗ್ಲೇನಾ? ಸರಿ ಬಂದ್ಬಿಟ್ಟೆ. ಹೋಗಿ ನಮ್ಮ ಮಗಳದು ಕೂದ್ಲು ಒಂದಿಷ್ಟು ಬಟ್ಟೆ ತಗಬಾ, ಬೇಗ ಹೋಗ್ಬೇಕಂತೆ. ಮದುವೆ ಒಂದಾಗ್ಲಿ, ಆಮೇಲೆ ಫುಲ್ ಫ್ರೀ ನಾನು. ಹಲೋ, ಮದ್ವೆ ಗಂಡ ಒಬ್ನ ಬರ್ತಾವ್ರಾ? ಬರ್ಲಿ ಬರ್ಲಿ ಬರ್ಲಿ, ಬೇಗ ಬರ್ಲಿ. ಅಯ್ಯೋ ರೀ, ಹೋಗಿದ್ ವಿಷಯ ಏನಾಯ್ತು? ಸಕ್ಸಸ್ ಕಣೆ. 2 ನಿಂಬೆಹಣ್ಣು ಮಂತ್ರಿಸ್ ಕೊಟ್ಟವ್ರೆ. ಈ ನಿಂಬೆಹಣ್ಣು ತುಳಿದ ತಕ್ಷಣ ನನ್ನ ಮಗಳ ಯಾವುದೇ ಹುಡುಗ ಬರ್ಲಿ ಒಪ್ಕೊಳ್ತಂತೆ, ಮನ್ಸಲ್ಲಿ ಆಸೆ ಚಿಗುರುತ್ತಂತೆ ಕಣೆ. ಮದುವೆ ಫಿಕ್ಸ್. ಬೂನಾ ಬೂನಾ. ಏನಪ್ಪ? ಅಲ್ಲ ಕಣವ, ಅದು ಗಂಡಿನ ಕಡೆ ಬರ್ತಾ ಇದ್ರು. ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು, ಮಕ್ ಕೊಡ್ದಂಗೆ ಹೇಳು ಅವನಿಗೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು. ನೀನು ಹೈಯರ್ ಎಜುಕೇಶನ್ ಮಾಡ್ಬೇಕು, ಉನ್ನತ ಶಿಕ್ಷಣ. ಏನಂದ್ರೆ ಮರ್ಯಾದೆ ಕರೆದು ಬಿಟ್ಟಿದ್ದೀನಲ್ಲ, ಓಕೆ ಅಂದ್ಬಿಡ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ಮದುವೆ ಗಂಡು. ಅಯ್ಯೋ, ಬನ್ನಿ 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 ಬನ್ನಿ. ಓ ಗಂಡ ಇಲ್ಲ, ನಮ್ ದೊಡ್ಡ ಬಂಗಾರದಂಗದಿಯ ಕಣಪ್ಪ. ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಬಾರೆ ಮಗಳನ್ನ. ಇಷ್ಟ ಆಗಿಲ್ಲ ಅಂತ ಅವಳಲ್ಲ. ನಿಂಬೆಣ್ಣು ನಿಂಬೆಹಣ್ಣು